ಸ್ಪೀಕರ್ ಆದಂಥ ಟೈಮಲ್ಲಿ ಇಲ್ಲೇ ಇವತ್ತಿನ ಆಡಳಿತ ಪಕ್ಷದಲ್ಲಿದ್ದಂಥ ಶಾಸಕರು ಆ ಧರ್ಮೇಗೌಡರನ್ನ ಚೇರ್ನಿಂದ ಎಳ್ಕೊಂಡಂಥ ಉದಾಹರಣೆಗಳು ಕೂಡ ಇದಾವೆ. ಇವತ್ತು ಈ ಸ್ಪೀಕರ್ಗಳು ವಿಚಾರ ಬಂದಂಥ ಟೈಮಲ್ಲಿ ಸ್ಪೀಕರ್ಗಳು ಆಯ್ಕೆ ಆಗೋದು ಹೆಂಗೆ, ಸಭಾಧ್ಯಕ್ಷರು ಆಯ್ಕೆ ಆಗೋದು ಪಕ್ಷಾತೀತವಾಗಿ ಸರ್ವಾನುಮತದಿಂದ ಆಯ್ಕೆ ಆಗ್ತಾರ. ಆಯ್ಕೆ ಆದಂಥ ಟೈಮಲ್ಲಿ ಇವತ್ತು ಯಾವುದೇ ವಿಚಾರ ಬಂದಂಥ ಟೈಮಲ್ಲಿ ಪಕ್ಷಾತೀತವಾಗಿ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಒಂದು ಧರ್ಮದ ಮಾರ್ಗದಲ್ಲಿ ಇವತ್ತು ನಿರ್ಧಾರಗಳು ತಗೋಬೇಕಾಗಿದೆ. ಹಂಗಾಗಿ ಇವತ್ತು ಹೊರಟ್ಟಿಯವರು ಕೂಡ ನೋವನ್ನು ಪಟ್ಟಿದ್ದಾರೆ, ಎಲ್ಲ ಸ್ಪೀಕರ್ಗಳು ಕೂಡ ಇವತ್ತು ನೋವನ್ನು ಪಡಿತಾ ಇದ್ದಾರೆ. ಇವತ್ತು ಏನಿದ್ರು ಕೂಡ ತನಿಖೆ ಇವತ್ತು ಮುಜುಗರ ಅಂತ ಆಗ್ತಾ ಇದೆ. ಇವತ್ತು ಸಭಾಧ್ಯಕ್ಷರಾಗಿದ್ದಾರೆ, ಮುಜುಗರ ಆಗಿಲ್ಲ ಅನ್ನೋದು ಮುಜುಗರ ಅಂತ ಎಲ್ಲರಿಗೂ ಆಗ್ತಾ ಇದೆ. ಹಂಗಾಗಿ ಅವರು ಈ ರೀತಿ ಮಾಡೋದ್ರಿಂದ ಎಲ್ಲರಿಗೂ ತೊಂದರೆ ಆಗ್ತಾ ಇರೋ ಕಾರಣ ಸ್ಪೀಕರ್ಗಳಿಗೆ ತೊಂದರೆ ಆಗುತ್ತೆ. ಇವತ್ತು 30-40 ವರ್ಷಗಳ ಕಾಲ ರಾಜಕಾರಣದಲ್ಲಿ ಇದ್ವಿ, ಸಭಾಧ್ಯಕ್ಷರಾಗಿರ್ತಾರೆ ಪಕ್ಷಾತೀತವಾಗಿ. ಹಿಂಗೆ ಹನಿ ಟ್ರ್ಯಾಪು ಬೇರೆ ಬೇರೆ ವಿಚಾರ ಬಂದಂಥ ಟೈಮ್ ಮುಜುಗರ ಆಗ್ಲಾರ್ದಂತೆ ಅವರಂತ ನೋವಾಗಿದೆ ಅನ್ನೋಂಥ ವಿಚಾರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಾನು ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಕೂಡ ವ್ಯಕ್ತಪಡಿಸಿರೋ ಕಾರಣ ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ಯಾರೊಬ್ಬರು ಕೂಡ ನೋವು ಆಗಬಾರ್ದು ಅಂದರೆ CBIಗೆ ಕೊಡಬೇಕನ್ನೋಂಥ ಒತ್ತಾಯ ಮಾಡ್ತೀನಿ. ಆಗ್ಲಿಕ್ಕೆ ಎಲ್ಲಿ ಕೂಡ ಅವಕಾಶಗಳು ಇಲ್ಲ. ಇವತ್ತು ರಾಜಕಾರಣಿಗಳು ಅಂದ ತಕ್ಷಣ ಇವತ್ತು ಹೆಂಗಾಗ್ಬಿಟ್ಟಾರೆ ಅಂದ್ರಿಗಿನ ಎಲ್ಲ ವಿಚಾರಗಳಲ್ಲಿ ಇವತ್ತು ವಿಧಾನಸೌಧನ ಒಬ್ಬ ಭ್ರಷ್ಟಾಚಾರದಿಂದ ಪ್ರಾರಂಭವಾಗಿ ಇವತ್ತು ಎಲ್ಲ ಅಸ್ತ್ರಗಳು ಯಾರ ಮೇಲೆ ಉಪಯೋಗಿಸ್ತಾರೆ, ರಾಜಕಾರಣಿಗಳ ಮೇಲೆ ಉಪಯೋಗಿಸ್ತಾರೆ. ಇವತ್ತು ನಾನು ನೋಡ್ತಾ ಇದ್ರಿಗಿನ ಇವತ್ತು ರಾಜಣ್ಣವ್ರ ಮೇಲೆ ಬಂದಿದೆ. ಇದಕ್ಕಿಂತ ಹಿಂದೆ ಎಷ್ಟು ಮಂದಿ ರಾಜಕಾರಣಿಗಳ ಮೇಲೆ ಇದೇ ರೀತಿ ಹನಿ ಟ್ರ್ಯಾಪು ಬೇರೆ ಬೇರೆ ವಿಚಾರಗಳನ್ನ ಎತ್ತಿಟ್ಟಂಥ ಟೈಮಲ್ಲಿ ಕೂಡ ಪ್ರಾಮಾಣಿಕವಾದಂಥ ರಾಜಕಾರಣಿಗಳಿಗೆ ನೋವಾಗುತ್ತೆ. ಅದೇ ರೀತಿಯಲ್ಲಿ ಕೂಡ ಇವತ್ತು ಬಸವರಾಜ್ ಪಾಟೀಲ್ ಹೊರಟ್ಟಿಯವರು ಕೂಡ ಅವ್ರಿಗೆ ಒತ್ತಾಯ ಆಗಿದೆ, ಅವರು ಕೂಡ ನೋವಾಗಿದೆ. ಮುಂದಿನ ದಿನಮಾನಗಳಲ್ಲಿ ಇದನ್ನ ಎಲ್ಲೋ ಒಂದು ಕಡೆ ಕಡಿವಾಣ ಹಾಕಬೇಕಂದ್ರಿಗಿನ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾಗಲಿ ಒಂದು ಕಡಿವಾಣ ಹಾಕಬೇಕಾಗುತ್ತೆ, ಇಲ್ಲಿ CBIಗೆ ಕೊಟ್ಟು ಇದು ಕಡಿವಾಣವನ್ನು ಹಾಕಬೇಕಾಗುತ್ತೆ.